ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ತುಂಬಿರಲಿ. ಎಲ್ಲರ ಮನೆಯಲ್ಲೂ ಸಂತೋಷ ಇರಲಿ. ಹಾಗೆ ಇವತ್ತು ಮಹಾಶಿವರಾತ್ರಿ. ನಮ್ಮ ಭಾರತದಲ್ಲಿ ವೇದ ಪುರಾಣಗಳ ಪ್ರಕಾರ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮೂಡಿಸಿದ್ದಾರೆ ನಮ್ಮ ಹಿರಿಯರು. ಯಾವ ಹಬ್ಬದಲ್ಲಿ ಏನು ಮಾಡಬೇಕು, ಯಾವ ಹಬ್ಬಕ್ಕೆ ಯಾವ ರೀತಿ ಅಡುಗೆ ಮಾಡಬೇಕು, ಯಾವ ಹಬ್ಬದಲ್ಲಿ ಯಾವ ದೇವರಿಗೆ ಪೂಜೆ ಅರ್ಪಿತ ಆಗಿರುತ್ತೆ ಅನ್ನೋದು ನಮ್ಮ ವೇದ ಪುರಾಣಗಳಲ್ಲಿ ಅದನ್ನು ನೀಟಾಗಿ ಹೇಳಿ ಹೋಗಿದ್ದಾರೆ ನಮ್ಮ ಹಿರಿಯರು. ಹಾಗೆ ಮಹಾಶಿವರಾತ್ರಿ ದಿನದಂದು ಮಹಾಶಿವರಾತ್ರಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅಂದರೆ, ಪ್ರಪಂಚದ ವಿನಾಶನ ಕಾಪಾಡೋದಕ್ಕೋಸ್ಕರ ಮಹಾದೇವರು ತನ್ನ ರುದ್ರಾವತಾರವನ್ನು ತಾಳಿ ವಿನಾಶನ ತಪ್ಪಿಸ್ತಾರೆ. ಆ ಕಾರಣಕ್ಕೆ ಮಹಾಶಿವರಾತ್ರಿನ ಆಚರಿಸ್ತಾರೆ ಅನ್ನೋದು ವೇದ ಪುರಾಣಗಳಲ್ಲಿ ಹೇಳಿದೆ. ಹಾಗೆ ಪ್ರತಿಯೊಂದು ಹಬ್ಬದಲ್ಲೂ ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಮಹಾದೇವರು ನನಗೆ ತುಂಬ ಇಷ್ಟವಾದಂಥ ದೇವರು. ಮಹಾದೇವರ ಬಗ್ಗೆ ಹೇಳೋಕ್ಕೆ ಸಮುದ್ರದಿಂದ ಒಂದು ಹನಿನ ನೀರನ್ನ ತಗೊಂಡಾಗೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೇನು ಹೇಳೋದಿಲ್ಲ. ಹರ ಹರ ಮಹಾದೇವ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಜೀವನದಲ್ಲೂ ಶಾಂತಿ, ನೆಮ್ಮದಿ ಇರಲಿ. ಮಹಾಶಿವರಾತ್ರಿ ಹಬ್ಬ ಈ ವರ್ಷದ 2ನೇ ಹಬ್ಬ ಆಗಿದೆ. ಎಲ್ಲರ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಖುಷಿನ ತರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತಾವೆಲ್ಲ ಏನೇನು ಅಂತ ಅಂದ್ಕೊಂಡು ಪೂಜೆ ಮಾಡ್ತಿದ್ದೀರೋ ಅದೆಲ್ಲ ನಿಮಗೆ ಈಡೇರಲಿ. ಸಂತೋಷವಾಗಿರಿ, ಖುಷಿಯಾಗಿರಿ.